ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಕೃಷ್ಣ ಭಕ್ತ ಆತ್ಮರ ಬಗ್ಗೆ ತಿಳಿಯೋಣ. ಅಂದರೆ ಕೃಷ್ಣನ ಭಕ್ತಿಯನ್ನೇ ಮಾಡುತ್ತಾ ಕೃಷ್ಣನ ಧ್ಯಾನದಲ್ಲಿಯೇ ಮುಳುಗಿ ಅಂತಮತಿಸೋ ಗತಿ ಎಂಬಂತೆ ಕೃಷ್ಣನನ್ನು ಸ್ಮರಿಸುತ್ತಾ ದೇಹವನ್ನು ತ್ಯಜಿಸುವಂತಹ ಆತ್ಮರು ಎಲ್ಲಿ ಹೋಗಿ ಸೇರುತ್ತಾರೆ ಎಂಬುದನ್ನು ನಾವು ತಿಳಿಯೋಣ. ಇಂದು ಕೃಷ್ಣ ಭಕ್ತ ಆತ್ಮರು ವಿಶ್ವದ ಎಲ್ಲೆಡೆ ತುಂಬಿಕೊಂಡಿದ್ದಾರೆ. ಕೃಷ್ಣನನ್ನು ಸ್ಮರಿಸುತ್ತಾ ಅವನನ್ನೇ ಧ್ಯಾನಿಸುತ್ತಾ ಮೀರಾಳಂತೆ ಸದಾ ಕೃಷ್ಣನಲ್ಲಿ ಲೀನವಾಗಿ ಕೃಷ್ಣನನ್ನೇ ಧ್ಯಾನಿಸುವಂತಹ ಭಕ್ತರನ್ನು ನಾವು ಬಹಳಷ್ಟು ಸಂಖ್ಯೆಯಲ್ಲಿ ಕಾಣುತ್ತೇವೆ. ವಿದೇಶಗಳಲ್ಲಿಯೂ ಸಹ ಕೃಷ್ಣ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಕೃಷ್ಣ ಭಕ್ತಿಯಲ್ಲಿಯೇ ಇದ್ದುಕೊಂಡು ನಂತರ ತಮ್ಮ ಜನನ ಮರಣಗಳ ಕಾರಣದಿಂದ, ತಮ್ಮ ಕರ್ಮ ಬಂಧನಗಳ ಕಾರಣದಿಂದಾಗಿ ಬೇರೆ ಬೇರೆ ಧರ್ಮಗಳಲ್ಲಿ ಹೋದಂತಹ ಆತ್ಮರಲ್ಲಿ ಅಂತ್ಯದಲ್ಲಿ ಕೃಷ್ಣನ ಭಕ್ತಿಯೇ ಅವರ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರೋದರಿಂದ ಅವರು ಪುನಃ ಯಾವುದೇ ಧರ್ಮದಲ್ಲಿರಲಿ ತಿರುಗಿ ಮತ್ತೆ ಕೃಷ್ಣನನ್ನೇ ಸೇರುತ್ತಾರೆ. ಅಂದರೆ ಕೃಷ್ಣ ಭಕ್ತರೇ ಆಗುತ್ತಾರೆ. ಏಕೆಂದರೆ ಅವರು 33 ಕೋಟಿ ದೇವಾನುದೇವತಾ ಆತ್ಮರಾಗಿರುತ್ತಾರೆ. ಹೀಗಾಗಿ ವಿಷ್ಣುವಿನ ಅವತಾರಗಳನ್ನು ಪೂಜಿಸುತ್ತಾರೆ. ರಾಮನನ್ನು, ಕೃಷ್ಣನನ್ನು ಅವರು ಪೂಜಿಸುತ್ತಾರೆ. ಇಂದು ಹರೇ ಕೃಷ್ಣ ಹರೇ ರಾಮ ಎಂದು ಹೇಳುತ್ತಾ ಅನೇಕ ಆತ್ಮರು ವಿದೇಶದ ಮೂಲೆ ಮೂಲೆಗಳಲ್ಲಿ ನಾವು ಕಾಣುತ್ತಿದ್ದೇವೆ. ಅವರೆಲ್ಲರೂ 33 ಕೋಟಿ ದೇವಾನುದೇವತೆ ಆತ್ಮರಾಗಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಅವರಿಗೆ ಯಾವ ಭೋಗ ವಿಲಾಸ ಸಂಪತ್ತು ಏನೂ ಬೇಕಾಗಿಲ್ಲ. ಕೃಷ್ಣನಿಗಾಗಿ ಅವರು ಕೃಷ್ಣನನ್ನು ಹುಡುಕುತ್ತಾ ಬೃಂದಾವನ ಗೋಕುಲಕ್ಕೆ ಬರುತ್ತಾರೆ. ಅಂದರೆ ಭಾರತಕ್ಕೂ ಸಹ ಬಂದು ನೆಲೆಯಾಗುತ್ತಾರೆ ಮತ್ತು ಇಲ್ಲಿಯೇ ತಮ್ಮ ಶರೀರವನ್ನು ತ್ಯಜಿಸುತ್ತಾರೆ. ಹೀಗೆ ಮಥುರಾ ಬೃಂದಾವನದಲ್ಲಿ ಬಂದು ಇಲ್ಲಿಯೇ ಉಳಿದುಕೊಂಡು ತಮ್ಮ ಶರೀರವನ್ನು ತ್ಯಜಿಸುವಂಥ ಆತ್ಮರು ಗೋಲೋಕದಲ್ಲಿ ಹೋಗಿ ಸೇರುತ್ತಾರೆ. ಏಕೆಂದರೆ ಅಲ್ಲಿ ಹೋಗಿ ಸೇರಿದಾಗಲೇ ಅವರಿಗೆ ಶಾಂತಿ ಎಂಬುದು ಪ್ರಾಪ್ತಿಯಾಗುತ್ತದೆ. ಗೋಲೋಕವು ಬ್ರಹ್ಮಪುರಿಯಿಂದ ಮೇಲೆ ಮತ್ತು ಶಿವಪುರಿಯ ಕೆಳಗೆ, ಅಂದರೆ ಈ 2 ಲೋಕಗಳ ಮಧ್ಯದಲ್ಲಿ ಗೋಲೋಕವಿದೆ. ಅನೇಕ ಆತ್ಮರು ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗುತ್ತಿದ್ದಾರೆ. ಆದರೆ ಅವರೆಲ್ಲರೂ ತಮ್ಮ ಮೂಲವನ್ನೇ ಸೇರುತ್ತಾರೆ. ಭಾರತವನ್ನು ಸ್ವರ್ಗಭೂಮಿ ಎನ್ನಲಾಗಿದೆ. ಎಲ್ಲ ಆತ್ಮರು ತಮ್ಮ ತಮ್ಮ ಸೃಷ್ಟಿಕರ್ತನ ಬಳಿ ಹೋಗಿ ಸೇರುತ್ತಾರೆ. ಈಗ ಅಂತಹದೊಂದು ಸಮಯ ಬರುತ್ತಿದೆ. ಆ ಸಮಯ ಈಗ ಬಹಳ ಹತ್ತಿರದಲ್ಲಿಯೇ ಇದೆ. ಎಲ್ಲ ಆತ್ಮರು ತಮ್ಮ ಕ್ರಿಯೇಟರನ್ನು ಹೋಗಿ ಸೇರಲಿದ್ದಾರೆ. ಈ ಭೂಮಿಯ ಮೇಲೆ ಅನೇಕ ಪ್ರಕಾರದ ಧರ್ಮ, ಜಾತಿ, ಮತ, ಪಂಥದ ಆತ್ಮರಿದ್ದಾರೆ. ಈಗ ಅವರೆಲ್ಲರೂ ತಮ್ಮ ತಮ್ಮ ಸೃಷ್ಟಿಕರ್ತ ಯಾರು ಎಂದು ಶೋಧ ನಡೆಸಲಿದ್ದಾರೆ, ಹುಡುಕಾಟ ಮಾಡಲಿದ್ದಾರೆ. ಅಂತಿಮ ಸಮಯದಲ್ಲಿ ಅವರೆಲ್ಲರೂ ತಮ್ಮ ರಚನಾಕಾರನನ್ನು ಅಥವಾ ಸೃಷ್ಟಿಕರ್ತನನ್ನು ಹೋಗಿ ಸೇರಲಿದ್ದಾರೆ. ಕೃಷ್ಣ ಭಕ್ತ ಆತ್ಮರು ವಿಶ್ವದ ಯಾವುದೇ ಮೂಲೆಯಲ್ಲಿರಲಿ, ರಷ್ಯಾ, ಚೈನಾ, ಯುರೋಪ್, ಅವರೆಲ್ಲರೂ ಹರೇ ಕೃಷ್ಣ ಹರೇ ರಾಮ ಎನ್ನುತ್ತಾ ತಮ್ಮ ತಮ್ಮ ಮೂಲವನ್ನು ಹುಡುಕುತ್ತಾ ಬರುತ್ತಿದ್ದಾರೆ. परम शांति बेहद की परम शांति की परम शांति सोचो बोलो परम शांति. Join us daily for live meditation 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.